ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರಾಧಾಕೃಷ್ಣ ಕಲ್ಯಾಣ ಸಂಚಿಕೆ 16. ನೀನು ಕರ್ಕೊಂಡು ಹೋಗ್ತೀಯ ನನ್ನ? ರಾಧಾ ಲಾಸ್ಯ ಬಳಿ ಕೇಳಿದಾಗ, ಹಾಂ, ನನಗೆ ಮಲೇಷ್ಯಾದ ಎಲ್ಲ ಜಾಗಗಳು ಗೊತ್ತು, ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ, ಬಾ. ಲಾಸ್ಯ ಮಾತಿಗೆ, ಅಲ್ಲ, ನಿನ್ನೆ ನಮ್ಮನ ಮನೆಯಿಂದ ಹೋಗೋಕೆ ಹೇಳ್ತಾ ಇದ್ದೆ, ಇವತ್ತು ನೋಡಿದ್ರೆ ಹೀಗೆ ಹೇಳ್ತಾ ಇದೆಯಲ್ಲ. ರಾಧಾ ಆಶ್ಚರ್ಯದಿಂದ ಕೇಳಿದಾಗ, ಅದು ನಿನ್ನೆ, ಅದನ್ನು ಬಿಡು, ಇವತ್ತಿನ ಬಗ್ಗೆ ಮಾತ್ರ ಯೋಚನೆ ಮಾಡು ರಾಧಾ, ನನ್ನ ಜೊತೆ ಬಾ. ಲಾಸ್ಯ ಹೇಳಿದಾಗ, ಹೋಗ್ಬೇಕಾ ಕಿಟ್ಟಪ್ಪ? ರಾಧಾ ಕೃಷ್ಣನ ಬಳಿ ಕೇಳಿದಳು. ಹೋಗು, ಕೃಷ್ಣ ಹೇಳಿದಾಗ, ನೀನು ಬಾ ಕಿಟ್ಟಪ್ಪ, ಇಲ್ಲಿಯವರೆಗೂ ಬಂದು ಸುಮ್ಮನೆ ಮನೆಯೊಳಗೆ ಕೂತಿದ್ರೆ ಹೇಗೆ? ಆಮೇಲೆ ಮೊಬೈಲ್ ಒತ್ತುವೆ ಅಂತೆ, ಈಗ ಹೊರಗಡೆ ಸುತ್ತಾಡಿಕೊಂಡು ಬರೋಣ, ಬಾ. ರಾಧಾ ಹೇಳಿದಳು. ಸುಮ್ಮನೆ ಹೋಗೆ, ನನ್ನ ಪ್ರಾಣ ತಿನ್ಬೇಡ. ಶೆಂದವ ಸೀದಾ ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡ. ಮನೇಲೇ ಬಿದ್ದಿರು, ನಾನು ಹೋಗ್ತೀನಿ, ಜೋರಾಗಿ ಹೇಳಿದ್ದಳು ರಾಧಾ. ರಾಧಾ, ನಾವು ಹೋಗೋಣವಾ? ನಗುತ್ತಾ ಲಾಸ್ಯ ಕೇಳಿದಾಗ, ಹೋಗೋಣ ಎಂದಳು ರಾಧಾ. ಇಬ್ಬರು ಕಾರಲ್ಲಿ ಹೊರಗಡೆ ಹೊರಟರು. ಕೃಷ್ಣ, ಮಧ್ಯಾಹ್ನ ಆಯಿತು, ಬಾ ಊಟ ಮಾಡುವಂತೆ, ರಾಧಾನೂ ಕರಿ, ಸಂಪತ್ ಹೇಳಿದಾಗ, ಅವಳಿಲ್ಲ, ಲಾಸ್ಯ ಜೊತೆಗೆ ಹೊರಗಡೆ ಹೋಗಿದ್ದಾಳೆ. ಕೃಷ್ಣನ ಮಾತಿಗೆ, ಏನು, ಹೊರಗಡೆ ಹೋಗಿದ್ದಾಳ? ಅದು ಲಾಸ್ಯ ಜೊತೆಗೆ? ನೀನೇ ಬೈತಾ ಇದ್ಲು, ಇವತ್ತ್ಯಾಕೆ ಹೊರಗಡೆ ಕರ್ಕೊಂಡು ಹೋದ್ಲು? ಮನಸ್ಸಲ್ಲೇ ಮಾತಾಡಿಕೊಂಡರು ಸಂಪತ್. ಅಂಕಲ್, ನನಗೆ ತುಂಬ ಹಸಿವಾಗ್ತಾ ಇದೆ, ನಾನು ಊಟ ಮಾಡ್ತೀನಿ, ಕೃಷ್ಣ ಹೇಳಿದಾಗ, ಸರಿ ಬಾ, ಜಾನಿ ಹತ್ರ ಊಟ ಬಡಿಸೋಕೆ ಹೇಳ್ತೀನಿ ಎಂದು ಕೃಷ್ಣನನ್ನು ಊಟಕ್ಕೆ ಕರೆದುಕೊಂಡು ಹೋದರು ಸಂಪತ್. ಲಾಸ್ಯ, ಇದು ಯಾವ ಪ್ಲೇಸು? ಇಲ್ಲಿ ಜನಗಳೇ ಕಾಣ್ತಾ ಇಲ್ಲ. ರಾಧಾ ಹೇಳಿದಾಗ, ನನ್ನ ಫ್ರೆಂಡ್ ಒಬ್ಬರನ್ನು ಮೀಟ್ ಮಾಡೋಕೆ ಇತ್ತು, ಅದಕ್ಕೆ ಬಂದೆ ಎನ್ನುತ್ತಾ ಲಾಸ್ಯ ಮುಂದಕ್ಕೆ ಹೋದಳು. ಸುತ್ತಲೂ ನೋಡುತ್ತಾ ಲಾಸ್ಯ ಹಿಂದೆ ಹೋದಳು ರಾಧಾ. ಹಾಯ್ ಬೇಬಿ ಎನ್ನುತ್ತಾ ಬಂದ ರೋನಿ ಲಾಸ್ಯಾಳನ್ನು ತಬ್ಬಿದ. ರಾಧಾ ಕಡೆಗೆ ನೋಡಿ, ಪರವಾಗಿಲ್ಲ, ಇವಳನ್ನು ಕರ್ಕೊಂಡು ಬಂದಿದ್ದೀಯಾ, ಗುಡ್ ಎನ್ನುತ್ತಾ ರೋನಿ ಹೇಳಿದಾಗ ರಾಧಾ ಲಾಸ್ಯಳನ್ನು ನೋಡಿದಳು. ನಿನ್ನ ಊರು ಸುತ್ತೋಕೆ ಕರ್ಕೊಂಡು ಬಂದಿಲ್ಲ ರಾಧಾ, ನೀನು ನಮಗೆ ಮಾಡಿದ ಅವಮಾನಕ್ಕೆ ಸೇಡು ತೀರಿಸಿಕೊಳ್ಳೋಕೆ ಕರ್ಕೊಂಡು ಬಂದಿರೋದು, ಲಾಸ್ಯ ನಗುತ್ತಾ ಹೇಳಿದಳು. ಲಾಸ್ಯ, ನೀವು ತಪ್ಪು ಮಾಡಿದ್ದಕ್ಕೆ ನಿಮಗೆ ಬೈದಿದ್ದು, ಸುಮ್ಮನೆ ಬೈದಿಲ್ಲ. ಏನು, ಇಲ್ಲಿ ಕರ್ಕೊಂಡು ಬಂದು ನನಗೆ ಹೆದರಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ? ಅದಕ್ಕೆಲ್ಲ ನಾನು ಹೆದರೋಳಲ್ಲ, ರಾಧಾ ಭಯಪಡದೆ ಹೇಳಿದಾಗ, ನಿಮಗೆ ಭಯ ಆಗದೆ ಇದ್ದರೆ ಭಯ ಪಡಿಸೋಕೆ ನನಗೆ ಗೊತ್ತು ಎನ್ನುತ್ತಾ ರೋನಿ ಮುಂದಕ್ಕೆ ಬಂದಾಗ ರಾಧಾ ಅಲ್ಲೇ ಇದ್ದ ರಾಡ್ ತೆಗೆದು ಅವನತ್ತ ಬೀಸಿದಳು. ಅದು ಅವನ ಕೈಗೆ ತಾಕಿ ಕೆಳಕ್ಕೆ ಬಿತ್ತು. ರಾಧಾ ಅಲ್ಲಿಂದ ಓಡಲು ಶುರು ಮಾಡಿದಳು. ಹೇಯ್, ಹಿಡೀರೋ ಅವಳನ್ನು, ರೋನಿ ಅವನ ಹುಡುಗರಿಗೆ ಕೂಗಿ ಹೇಳಿದಾಗ ಅವರು ಅವಳ ಹಿಂದೆ ಓಡಿ ಬಂದರು. ಎಲ್ಲರನ್ನೂ ಯಾಮಾರಿಸಿ ಅವರಿಂದ ತಪ್ಪಿಸಿಕೊಂಡು ಅಲ್ಲಿಂದ ಹೊರಗಡೆ ಓಡಿ ಬರಬೇಕು ಎನ್ನುವಷ್ಟರಲ್ಲಿ ಆಗ ತಾನೇ ಕಾರಲ್ಲಿ ಬಂದ ಅಚಿಂತ್ಯ ಅವಳಿಗೆ ಗುದ್ದಿ ಬಿಟ್ಟ. ಅವಳು ಕಾಲಿಗೆ ತಾಕಿ ಕೆಳಕ್ಕೆ ಬಿದ್ದು ಬಿಟ್ಟಳು. ಕಾರಿಂದ ಇಳಿದ ಅಚಿಂತ್ಯ, ಎಲ್ಲಿಗೆ ಓಡ್ತಾ ಇದೆಯಾ? ನಾನು ಒಂದು ಸಲ ಇಷ್ಟಪಟ್ಟರೆ ಮುಗೀತು, ಅದನ್ನು ಪಾಟ್ಕೊಳ್ದೆ ಬಿಡೋಳಲ್ಲ, ನೀನು ನನಗೆ ಬೇಕು. ರಾಧಾಳ ಕೆನ್ನೆಯನ್ನು ಬಿಗಿಯಾಗಿ ಹಿಡಿದು ಅಚಿಂತ್ಯ ಹೇಳಿದಾಗ, ಹೇಯ್, ಏನೋ ಮಾಡ್ತಾ ಇದೆಯಾ? ರಾಧಾ ಕೇಳಿದಳು. ನನಗೆ ಯಾವ ಕೆಲಸನೂ ಅರ್ಧಕ್ಕೆ ಕೈ ಬಿಟ್ಟು ಗೊತ್ತಿಲ್ಲ, ಎಲ್ಲನೂ ಪೂರ್ತಿ ಮಾಡಿನೇ ಅಭ್ಯಾಸ. ನೀನೇನೋ ಗೊತ್ತಿಲ್ಲದೇನೋ ನಮ್ಮ ತಂಟೆಗೆ ಬಂದಿದ್ದೀಯ, ಅದ್ಯಾಕೋ ನನಗೆ ನಿನ್ನ ಮೇಲೆ ಲೈಟಾಗಿ ಲವ್ ಆಗಿದೆ, ಅದಕ್ಕೆ. ಅಚಿಂತ್ಯ ಹೇಳುತ್ತಿರಬೇಕಾದರೆ, ಅದಕ್ಕೆ ಈಗ ಏನು? ನನಗೆ ಈಗಾಗಲೇ ಮದುವೆ ಆಗಿದೆ, ನೀನು ಇನ್ನೊಂದು ತಪ್ಪು ಮಾಡ್ತಾ ಇದೀಯಾ, ಸರಿ ಇರಲ್ಲ, ಆಮೇಲೆ ಬಿಡು ನನ್ನ, ಹೋಗ್ತೀನಿ ನಾನು. ರಾಧಾ ಹೇಳುತ್ತಿರಬೇಕಾದರೆ, ಹೋಗೋದಾ? ಚಾನ್ಸೇ ಇಲ್ಲ, ನೀನು ನನಗೆ ಬೇಕು. ನಾವಿಬ್ಬರು ಜೊತೆಗೆ ಇರೋದನ್ನು ವಿಡಿಯೋ ಮಾಡಿ ಮಲೇಷ್ಯಾದ ತುಂಬ ವೈರಲ್ ಮಾಡಿ ನಿನ್ನ ಮರ್ಯಾದೆ ತೆಗಿತೀನಿ. ಬಾಯ್ಸ್ ಎಲ್ಲ ರೆಡಿನಾ? ಅಚಿಂತ್ಯ ಕೇಳಿದಾಗ,
ಎಸ್ ಬಾಸ್, ರೆಡಿ ಎಂದರು ಎಲ್ಲ. ಸುಮ್ಮನೆ ಇರೋಕೆ ಆಗದೆ ನಮ್ಮ ತಂಟೆಗೆ ಬಂದು ನಮ್ಮನ್ನೇ ಸ್ಟೇಷನ್ಗೆ ಹೋಗೋ ಹಾಗೆ ಮಾಡಿದೆ ಅಲ್ಲ, ಜೊತೆಗೆ ನಮ್ಮಪ್ಪನಿಂದ ಬಯಸಿದೆ ಕೂಡ. ಈಗ ಅನುಭವಿಸು ಎಂದ ಲಾಸ್ಯ. ಬೇಬಿ ಬಾ, ನಾವು ಹೋಗೋಣ. ರೋನಿಯನ್ನು ಕರೆದುಕೊಂಡು ಹೋದಳು ಲಾಸ್ಯ. ಲಾಸ್ಯ ಲಾಸ್ಯ ಪ್ಲೀಸ್ ಹೆಲ್ಪ್ ಮಾಡು ಪ್ಲೀಸ್. ರಾಧಾ ಕೇಳಿಕೊಂಡರೂ ಕ್ಯಾರೆ ಅನ್ನದೆ ಅಲ್ಲಿಂದ ಹೋಗೇ ಬಿಟ್ಟಳು ಲಾಸ್ಯ. ನಿನ್ನ ಕಾಪಾಡೋಕ್ಕೆ ಯಾರು ಬರಲ್ಲ ಬ್ಯೂಟಿ. ಇವತ್ತು ನಿನ್ನ ಕಾಪಾಡೋಕ್ಕೆ ಆ ದೇವರೇ ಬಂದರೂ ನಾನು ಬಿಡಲ್ಲ ಚೆಂದವ ರಾಧಾ ಬಳಿಗೆ ಬಂದು ಅವಳ ದುಪ್ಪಟ್ಟವನ್ನು ಎಳೆದು ಬಿಸಾಕಿದ್ದ. ಅವಳನ್ನು ಮುಟ್ಟಬೇಕು ಎನ್ನುವಷ್ಟರಲ್ಲಿ ಹಿಂದಿನಿಂದ ಬಂದ ಮರದ ಒನಕೆ ಅವನ ಕೈಗೆ ತಾಕಿ ಬಿದ್ದಿತ್ತು. ಎಲ್ಲರೂ ಹಿಂದೆ ತಿರುಗಿ ನೋಡಿದರು. ರಾಧಾ ಕೂಡ ಇಣುಕಿ ನೋಡಿದಾಗ ಅಲ್ಲಿ ಕೃಷ್ಣ ನಿಂತಿದ್ದ. ಸತ್ಯ ಬಂದ, ಇವನು ಬರಲ್ವೇನೋ ಅಂದ್ಕೊಂಡೆ, ಪುಣ್ಯಾತ್ಮ ಎಂದವಳು ಕೈಯಲ್ಲಿದ್ದ ಫೋನನ್ನು ನೋಡಿದಳು. ಕೃಷ್ಣಗೆ ಕರೆ ಮಾಡಿದ್ದನ್ನು ತುಂಡರಿಸಿದಳು. ಎಲ್ಲರಿಗೂ ಹಿಗ್ಗಾಮುಗ್ಗ ಹೊಡೆದ ಕೃಷ್ಣ ಕೆಳಕ್ಕೆ ಬೀಳಿಸಿದ್ದ. ಏನೋ ಬೇರೆಯವ್ರ ಮನೆ ಹೆಣ್ಣು ಮಕ್ಕಳು ಅಂದರೆ ಅಷ್ಟೊಂದು ಸಲುಗೇನ? ಕರ್ಕೊಂಡು ಬಂದು ಏನು ಬೇಕಾದರೂ ಮಾಡ್ಬೋದು ಅಂದ್ಕೊಂಡಿದ್ಯಾ? ಎಷ್ಟೋ ಧೈರ್ಯ ನಿನಗೆ? ಅದು ನನ್ನ ಹೆಂಡ್ತಿನ ಕರ್ಕೊಂಡು ಬರೋಕ್ಕೆ ಎಷ್ಟೋ ಧೈರ್ಯ ನಿನಗೆ? ಕೃಷ್ಣ ಅಚಿಂತ್ಯನ ಕಟ್ಟಿನ ಪಟ್ಟಿ ಹಿಡಿದು ಕೇಳಿದ. ನನ್ನ ಹೆಂಡ್ತಿನ ಕರ್ಕೊಂಡು ಬರೋಕ್ಕೆ ಎಷ್ಟೋ ಧೈರ್ಯ ನಿನಗೆ? ಈ ಮಾತು ಕೇಳಿ ರಾಧಾಗೆ ನಂಬಲು ಸಾಧ್ಯವಾಗಲಿಲ್ಲ. ಕೃಷ್ಣನನ್ನೇ ನೋಡುತ್ತಾ ಇದ್ದಳು. ಏಯ್, ನನ್ನ ಕಾಲರ್ ಹಿಡಿಯೋಕೆ ನಿಮಗೆ ಎಷ್ಟೋ ಧೈರ್ಯ? ನಾನು ಯಾರು ಅಂತ ಗೊತ್ತಿಲ್ಲದೆ ನನ್ನ ತಂಟೆಗೆ ಬಂದಿದ್ದೀರಾ. ನನ್ನನ್ನು ಎದುರು ಹಾಕ್ಕೊಂಡ್ರೆ ನೀವು ಬದುಕೋಕೆ ಆಗಲ್ಲ. ಜೀವನ ಪೂರ್ತಿ ನರಳಿ ನರಳಿ ಸಾಯಬೇಕು, ಹಾಗೆ ಮಾಡ್ತೀನಿ ಅಚಿಂತ್ಯ ಹೇಳಿದಾಗ, ನೋಡು ಮಚ್ಚ, ನನಗೆ ನೀನು ಯಾರು ಅಂತ ಗೊತ್ತಿಲ್ಲ, ನಿನಗೆ ನಾನು ಯಾರು ಅಂತ ಗೊತ್ತಿಲ್ಲ. ನನಗೆ ನಿನ್ನ ಬಗ್ಗೆ ತಿಳ್ಕೊಳ್ಬೇಕು ಅಂತ ಅನ್ನಿಸ್ತಾನೋ ಇಲ್ಲ. ನಿನ್ನ ಬಗ್ಗೆ ತಿಳ್ಕೊಳ್ಳುವಷ್ಟು ದೊಡ್ಡ ವ್ಯಕ್ತಿ ನೀನಲ್ಲ ಅನ್ನೋದು ನನಗೆ ಗೊತ್ತು. ನಿನ್ನೆ ಆಗಿರೋದನ್ನೆಲ್ಲ ಮರೆತು ಅದೇನೇನೋ ಬಿಸ್ನೆಸ್ ಮಾಡ್ತಾ ಇದೆಯಲ್ಲ, ಅದನ್ನೆಲ್ಲ ನಿಲ್ಲಿಸಿ ಒಳ್ಳೆಯವನಾಗಿ ಜೀವನ ನಡೆಸು. ನಾನೇನು ತುಂಬ ದಿನ ಇರಲ್ಲ ಇಲ್ಲಿ. ಪ್ರಪಂಚ ರೌಂಡ್ ಆಗಿದೆ. ಮತ್ತೊಮ್ಮೆ ನನಗೂ ನಿಂಗೂ ಭೇಟಿ ಆಗೋ ಟೈಮ್ ಬರಬಹುದು. ಆಗ ನೀನು ಹೀಗೆ ಇರೋದು ಗೊತ್ತಾದರೆ ನಾನಂತೂ ಸುಮ್ಮನೆ ಬಿಡಲ್ಲ ಎಂದ ಕೃಷ್ಣ ರಾಧಾನ ಬಳಿಗೆ ಹೋಗುತ್ತಿದ್ದಬೇಕಾದರೆ ಅಚಿಂತ್ಯ ಕೃಷ್ಣನಿಗೆ ಹೊಡೆಯಲೆಂದು ಮರದ ಕೋಲನ್ನು ಎತ್ತಿದ. ಕೃಷ್ಣ ಎಂದು ರಾಧಾ ಜೋರಾಗಿ ಕೂಗಿದಾಗ ಹಿಂದಕ್ಕೆ ತಿರುಗಿದ ಕೃಷ್ಣ ಕೆಳಕ್ಕೆ ಬಿದ್ದಿದ್ದ ರಾಡೊಂದನ್ನು ಎತ್ತಿ ಅಚಿಂತ್ಯನ ತಲೆಗೆ ಜೋರಾಗಿ ಬಡಿದ. ಅವನು ಹೊಡೆದ ರಭಸಕ್ಕೆ ಅಚಿಂತ್ಯ ಕೆಳಕ್ಕೆ ಬಿದ್ದು ಬಿಟ್ಟ. ಕಾರು ತಾಕಿ ಕೆಳಕ್ಕೆ ಬಿದ್ದಿದ್ದ ರಾಧಾ ಕಷ್ಟಪಟ್ಟು ಎದ್ದು ಕೃಷ್ಣನ ಬಳಿಗೆ ಬಂದು ಅವನನ್ನು ಬಿಗಿಯಾಗಿ ಅಪ್ಪಿ, ಅವರೆಲ್ಲ ಏನೇನೋ ಮಾತಾಡ್ತಾ ಇದ್ರು. ಭಯ ಆಗಿ ನಿನಗೆ ಫೋನ್ ಮಾಡಿದೆ. ನೀನು ಬರ್ತೀಯೋ ಇಲ್ವೋ ಅಂತ ಡೌಟ್ ಇತ್ತು. ಸದ್ಯ ಬಂದ್ಯಲ್ಲ, ಥ್ಯಾಂಕ್ಸ್ ಕಿಟ್ಟಪ್ಪ. ಅವನ ಕಿವಿಯ ಹತ್ತಿರ ರಾಧಾ ಹೇಳಿದಳು. ಅವಳನ್ನು ದೂರಕ್ಕೆ ತಳ್ಳಿ, ಮನೆಗೆ ಹೋಗೋಣ ಎಂದು ತಿರುಗಿದ ಕೃಷ್ಣ. ನಿಲ್ಲಲು ಆಗದೆ ಕೆಳಕ್ಕೆ ಬಿದ್ದಳು ರಾಧಾ. ನಿಂತ್ಕೊಳ್ಳೋಕ್ಕೂ ತಾಕತ್ತಿಲ್ವೇನೆ? ಕೃಷ್ಣ ಕೋಪದಲ್ಲಿ ಹೇಳಿದಾಗ, ಅವನ ಕಾರಲ್ಲಿ ಗುದ್ದಿದ. ಕಾಲು ತೋರಿಸಿ ರಾಧಾ ಹೇಳಿದಾಗ ಕೃಷ್ಣ ಅವಳ ಕಾಲು ನೋಡಿದ. ರಕ್ತ ಬರುತ್ತಿತ್ತು. ನನಗೆ ಕಷ್ಟ ಕೊಡೋದು ಅಂದರೆ ಸಿಕ್ಕಾಪಟ್ಟೆ ಖುಷಿ ಅಲ್ವಾ ನಿನಗೆ? ಕೋಪದಲ್ಲಿ ಹೇಳಿದವ ಮೊದಲು ಪೊಲೀಸ್ನವರಿಗೆ ಕರೆ ಮಾಡಿ ಅಚಿಂತ್ಯನ ಬಗ್ಗೆ ಹೇಳಿ ನಂತರ ಅವಳನ್ನು ಹೊತ್ತುಕೊಂಡು ಮನೆಯತ್ತ ನಡೆದ. ಕೃಷ್ಣನ ಮುಖವನ್ನು ತುಂಬ ಹತ್ತಿರದಿಂದ ನೋಡಿದವಳ ಮುಖದಲ್ಲಿ ನಗು ಮೂಡಿತ್ತು. ಮೊದಲ ಬಾರಿಗೆ ಅವಳ ಕಣ್ಣಲ್ಲಿ ಅವನು ತುಂಬ ಹ್ಯಾಂಡ್ಸಮ್ ಆಗಿ ಕಂಡಿದ್ದ. ಕೌಶಲ್ ಜೊತೆಗಿದ್ರೆ ತುಂಬ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ. ಅದೇ ಈ ಕೃಷ್ಣನ್ ಜೊತೆಗಿದ್ರೆ ತುಂಬ ಸೆಕ್ಯೂರ್ಡ್ ಫೀಲ್ ಆಗುತ್ತೆ. ಮನಸ್ಸಲ್ಲೇ ಮಾತಾಡಿದ್ದಳು. ಅವನ ಕತ್ತನ್ನು ಇನ್ನೂ ಬಿಗಿಯಾಗಿ ಹಿಡಿದು ಅವನೆದೆಯ ಮೇಲೆ ಮಲಗಿದಳು. ಮನೆಗೆ ಬಂದವ ಮಂಚದ ಮೇಲೆ ಅವಳನ್ನು ಕುಳಿತುಕೊಳ್ಳಿಸಿ ಪ್ರಥಮ ಚಿಕಿತ್ಸೆ ಡಬ್ಬ ತೆಗೆದುಕೊಂಡು ಬಂದು ಗಾಯ ಆದಲ್ಲಿ ಚಿಕಿತ್ಸೆ ಮಾಡಿದ. ರಾಧಾ ಅವನನ್ನೇ ನೋಡುತ್ತಿದ್ದಳು. ಆಗ ಮೂಡಿದ್ದ ನಗು ಇನ್ನೂ ಹಾಗೇ ಇತ್ತು. ನಾಳೆನೇ ನಾವಿಬ್ಬರು ಇಲ್ಲಿಂದ ಹೊರಡ್ತಾ ಇದ್ದೀವಿ ಕೃಷ್ಣ ಹೇಳಿದಾಗ, ಯಾಕೆ? ಇನ್ನೂ 2 ದಿನ ಇದೆಯಲ್ಲ, ಆಮೇಲೆ ಹೋಗೋಣ.
ತಾತನಿಗೆ ಗೊತ್ತಾದರೆ ರಾಧಾ ಹೇಳುತ್ತಿರಬೇಕಾದರೆ ಸ್ಟೇಷನ್ ಮೆಟ್ಲು ಹತ್ತಿದ್ದು ಗೊತ್ತಾದರೆ ಇನ್ನೂ 4 ಬೈತಾರೆ. ನಾವಿಲ್ಲಿಗೆ ಬಂದಿರೋದು ಹನಿಮೂನ್ಗೆ, ಜಗಳ ಮಾಡೋಕ್ಕಲ್ಲ. ನನ್ನ ಜೊತೆಗೆ ಮಾತ್ರ ಅಲ್ಲ, ಬೇರೆ ಯಾರ ಜೊತೆಗೂ ಜಗಳ ಮಾಡದೇ ಇರೋದು. ಬೇರೆ ಯಾರ ಜೊತೆಗೂ ಜಗಳ ಮಾಡಬಾರ್ದು ಅಂತಾನೆ ಹೇಳಿ ಕಳಿಸಿದ್ದು. ನೀನು ಸಿಕ್ಕವರ ಜೊತೆ ಜಗಳ ಮಾಡ್ಕೊಂಡು ಕೂತ್ಕೋ, ನಾನು ಬಂದು ಜಗಳ ನಿಲ್ಲಿಸ್ತೀನಿ. ಕೃಷ್ಣ ಹೇಳಿದಾಗ, ಹೆಂಡ್ತಿನ ಕಾಪಾಡೋದು ಗಂಡನ ಕರ್ತವ್ಯ ಅಲ್ವಾ? ಮುಖ ಸಣ್ಣದು ಮಾಡಿ ರಾಧಾ ಕೇಳಿದಳು. ಯಾರು ಗಂಡ, ಯಾರು ಹೆಂಡ್ತಿ? ನಮ್ಮಿಬ್ಬರಿಗೂ ನಿಮ್ಮಪ್ಪ ಮತ್ತು ನಮ್ಮಪ್ಪ ಮಾಡಿಸಿರೋದು ಕಾಂಟ್ರಾಕ್ಟ್ ಮ್ಯಾರೇಜ್, ನೆನಪಿದೆ ತಾನೆ? ತಾಳಿ ಕಟ್ಟಿದ್ದೀನಿ ಅಷ್ಟೇ. ಗಂಡ ಹೆಂಡ್ತಿ ಅಂತ ಸಂಬಂಧ ಹೇಳಬೇಡ. ಇಲ್ಲಿ ನೀನು ನನ್ನ ಜವಾಬ್ದಾರಿ ಅಷ್ಟೇ. ತಾತ ಆಸ್ತಿ ಬರೆದು ಕೊಟ್ಟ ಮೇಲೆ ನೀನ್ಯಾರೋ ನಾನ್ಯಾರೋ, ಅಲ್ಲಿಯವರೆಗೂ ಸ್ವಲ್ಪ ಸುಮ್ಮನೆ ಇರು. ಆಮೇಲೆ ಯಾರ ಜೊತೆಗೆ ಏನು ಬೇಕಾದರೂ ಮಾಡು. ನಾನೇನು ಹೇಳೋದು ಇಲ್ಲ, ಕೇಳೋದು ಇಲ್ಲ ಎಂದ ಕೃಷ್ಣ. ಮುಖ ಸಣ್ಣದು ಮಾಡಿ ಕೂತಳು ರಾಧಾ. ಕಾಂಟ್ರಾಕ್ಟ್ ಮ್ಯಾರೇಜಾ? ಆಸ್ತಿ ಸಿಕ್ಕಿದ ಮೇಲೆ ದೂರ ಆಗ್ತಾರಾ? ಏನೀ ಮಾತಿನ ಅರ್ಥ? ಆಸ್ತಿಗೋಸ್ಕರ ಇವರಿಬ್ಬರು ಮದುವೆ ಆಗಿದ್ದಾರಾ? ಬಾಗಿಲ ಬಳಿ ನಿಂತು ಇವರಿಬ್ಬರ ಮಾತನ್ನು ಕೇಳಿಸಿಕೊಳ್ಳುತ್ತಿದ್ದ ಸಂಪತ್ ಮನದಲ್ಲೇ ಮಾತಾಡಿದರು. ಮನೆಗೆ ಬಂದ ಲಾಸ್ಯ ಸೀದಾ ರಾಧಾಕೃಷ್ಣರ ಬಳಿಗೆ ಬಂದು, ಹೇಯ್, ಏನೋ ಮಾಡಿದೆ ನೀನು? ಆ ಅಚಿಂತ್ಯನ ತಂಟೆಗೆ ಹೋಗಿದ್ದು ಅಲ್ಲದೆ ಅವನಿಗೆ ಹೊಡೆದು ಬಂದಿದ್ದೀರಾ ಕೇಳಿದಾಗ, ಹೇಯ್, ನೀನು ಒಂದು ಹೆಣ್ಣಾಗಿ ಆ ರಾಕ್ಷಸನ ಕೈಗೆ ಇವಳನ್ನು ಕೊಟ್ಟು ಬಂದಿದ್ದೀಯಲ್ಲ, ಇವಳಿಗೇನಾದರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಏನು ಮಾಡ್ತಾ ಇದ್ದೆ? ಜೋರಾಗಿ ಕೃಷ್ಣ ಕೇಳಿದ. ಏನಾಯಿತು ಕೃಷ್ಣ? ಲಾಸ್ಯ ಏನು ಮಾಡಿದ್ಲು? ಸಂಪತ್ ಕೇಳಿದರು. ಕೃಷ್ಣ ವಿಷಯ ತಿಳಿಸಿದ. ಲಾಸ್ಯ ಯಾಕೀಗ ಮಾಡಿದೆ? ಸಂಪತ್ ಕೇಳಿದಾಗ, ರೋನಿ ಹೇಳ್ದ, ಅದಕ್ಕೆ ಮಾಡಿದೆ. ಕಾಲು ಕೆರೆದುಕೊಂಡು ಜಗಳಕ್ಕೆ ಬಂದಿದ್ದು ಇವರೇ. ಸುಮ್ಮನೆ ಬಂದು ಹೋಗೋದು ಬಿಟ್ಟು ಬೇಡದೇ ಇರೋ ವಿಷಯಕ್ಕೆಲ್ಲ ತಲೆ ಹಾಕಿದರೆ ಅವ್ರು ಸುಮ್ಮನೆ ಬಿಡ್ತಾರಾ? ಅಚಿಂತ್ಯನ್ಗೆ ಯಾಕೆ ಹೊಡೆದ್ರು ಇವರು? ಅವನೀಗ ಆಸ್ಪತ್ರೆಯಲ್ಲಿದ್ದಾನೆ, ಅದು ಕೂಡ ICUನಲ್ಲಿ. ಇನ್ನು ನೀವು ನೆಮ್ಮದಿಯಾಗಿ ಇದ್ದ ಹಾಗೆ. ಸುಮ್ಮನೆ ಬಿಡಲ್ಲ ಅವ್ರು ನಿಮ್ಮನ್ನು ಲಾಸ್ಯ ಹೇಳಿದಾಗ ಕೆನ್ನೆಗೆ ಒಂದೇಟು ಹೊಡೆದರು ಸಂಪತ್. ಲಾಸ್ಯ, ಮಾಡೋದೆಲ್ಲ ಮಾಡಿ ಈಗ ಹೀಗೆ ಮಾತಾಡ್ತಾ ಇದೆಯಾ? ಕುಡಿದು ಗಾಡಿ ಓಡಿಸಿದ್ದು ನೀವಿಬ್ರು, ತಪ್ಪು ಮಾಡಿದ್ದು ನೀನು ಮತ್ತೆ ರೋನಿ. ಈಗ ಅದನ್ನು ರಾಧಾಕೃಷ್ಣ ತಲೆಗೆ ಹಾಕ್ತಾ ಇದೆಯಾ? ಎಷ್ಟು ಸಲ ಹೇಳಿದ್ದೇನೆ, ಇದನ್ನೆಲ್ಲ ಬಿಡು, ನಮ್ಮ ಬಿಸ್ನೆಸ್ ನೋಡ್ಕೋ, ಅಥವಾ ಮನೆಯಲ್ಲೇ ಸೀತಾನ ನೋಡ್ಕೋ ಅಂತ. ನನ್ನ ಮಾತೇ ಕೇಳಲ್ಲ ನೀನು. ಆ ರೌಡಿಗಳ ಜೊತೆಗೆ ಸೇರಿಕೊಂಡು ಎಲ್ರಿಗೂ ತೊಂದರೆ ಕೊಡ್ತಾ ಇದ್ದೀರಾ? ಕೋಪದಲ್ಲಿ ಸಂಪತ್ ಕೇಳಿದಾಗ, ಡ್ಯಾಡಿ, ಇವ್ರ ಮುಂದೆ ನನಗೆ ಅವಮಾನ ಮಾಡ್ತಿದ್ಯಲ್ಲ. ನನಗಿಂತ ಇವರು ಹೆಚ್ಚಾದ್ರಲ್ಲ ನಿಮಗೆ. ಇಬ್ಬರಿಗೂ ಸರಿಯಾಗಿ ಪಾಠ ಕಲಿಸ್ತೀನಿ. ಯಾಕಾದರೂ ಮಲೇಷ್ಯಾಗೆ ಬಂದ್ವೋ ಅನ್ನಿಸ್ಬೇಕು. ಹಾಗೆ ಮಾಡ್ತೀವಿ, ನೋಡ್ತಾ ಇರಿ ಎಂದ ಲಾಸ್ಯ ಸೀದಾ ತನ್ನ ಕೋಣೆಗೆ ಹೋದಳು. ಅವಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ರಾಧಾ. ಕೈ ಮುಗಿದು ಸಂಪತ್ ಹೇಳಿದಾಗ, ಅಂಕಲ್, ಇದೆಲ್ಲ ಏನೂ ಬೇಡ. ನಾವು ಇಂಡಿಯಾಗೆ ವಾಪಸ್ ಹೋಗ್ತಾ ಇದ್ದೀವಿ ನಾಳೆನೇ. ಅದಕ್ಕೆ ಹೆಲ್ಪ್ ಮಾಡಿ ಸಾಕು ಕೃಷ್ಣ ಹೇಳಿಕೊಂಡಾಗ, ಸರಿ, ನಾನು ವ್ಯವಸ್ಥೆ ಮಾಡ್ತೀನಿ. ನೀವು ಆದಷ್ಟು ಬೇಗ ಇಲ್ಲಿಂದ ಹೊರಡಿ. ಆ ಅಚಿಂತ್ಯ ನಿಮ್ಮನ್ನು ಹುಡುಕಿ ಬಂದರೆ ನಿಮಗೆ ತೊಂದರೆ ಆಗಬಹುದು. ಅದಕ್ಕೆ ಇಲ್ಲಿಂದ ಹೋಗಿ ಎಂದ ಸಂಪತ್ ಅಲ್ಲಿಂದ ಹೊರಗಡೆ ಬಂದರು. ಲೇ, ನಾಳೆನೇ ಹೋಗ್ತಾ ಇದ್ದೀವಿ, ಅಲ್ಲಿವರೆಗಾದರೂ ಸುಮ್ಮನೆ ಇರು ಎಂದ ಕೃಷ್ಣ ಅಲ್ಲಿಂದ ಹೋದ. ಈ ರಾಧಾಕೃಷ್ಣ ಪ್ರೀತಿಸಿ ಮದುವೆ ಆಗಿಲ್ವಾ? ಇದು ಕಾಂಟ್ರಾಕ್ಟ್ ಮದುವೆನಾ? ಆಸ್ತಿಗೋಸ್ಕರ ಮದುವೆ ಆಗಿರೋದಾ? ಛೇ, ಇವ್ರು ಹೀಗೆಲ್ಲ ಮಾಡ್ತಾರೆ ಅಂತ ಊಹೆ ಕೂಡ ಮಾಡಿರಲಿಲ್ಲ. ಸ್ವಂತ ಮಗ ಅಳಿಯ ಸೇರಿಕೊಂಡು ಹೀಗೆಲ್ಲ ಮಾಡಿ ಪಾಪ ವಿಶ್ವನಾಥ್ ಅಂಕಲ್ಗೆ ಮೋಸ ಮಾಡ್ತಾ ಇದ್ದಾರೆ. ನನಗೆ ವಿಷಯ ಗೊತ್ತಾದರೂ ಸುಮ್ಮನೆ ಇದ್ದರೆ ಸರಿ ಇರಲ್ಲ. ಈಗಲೇ ಅವರಿಗೆ ಫೋನ್ ಮಾಡಿ ಹೇಳ್ತೀನಿ ಎಂದುಕೊಂಡವರು ವಿಶ್ವನಾಥ್ ಅವರಿಗೆ ಕರೆ ಮಾಡಿದ್ದರು. ಹೋ, ಏನಪ್ಪ ಸಂಪತ್ತು, ಹೇಗಿದ್ದೀಯಾ? ಹೆಂಡತಿ ಮಗಳು ಹೇಗಿದ್ದಾಳೆ? ವಿಶ್ವನಾಥ್ ಕೇಳಿದ್ದರು. ಅವ್ರು ಚೆನ್ನಾಗಿದ್ದಾರೆ. ನಾನು ನಿಮಗೆ ಒಂದು ವಿಷಯ ಹೇಳಬೇಕಿತ್ತು ಸಂಪತ್ ಹೇಳಿದಾಗ, ಅದೇನಂತ ಹೇಳು ಸಂಪತ್. ರಾಧಾಕೃಷ್ಣ ಆರಾಮವಾಗಿದ್ದಾರೆ ತಾನೇ? ವಿಶ್ವನಾಥ್ ಆತಂಕದಿಂದ ಕೇಳಿದ್ದರು. ಆರಾಮವಾಗಿದ್ದಾರೆ, ಆದರೆ
ಸಂಪತ್ ರಾಗ ಎಳೆಯಬೇಕಾದರೆ, ಏನಾದರೆ ಏನಾಯಿತು ಅಂತ ಹೇಳು ಸಂಪತ್, ವಿಶ್ವನಾಥ್ ಹೇಳಿದಾಗ, ಅವರಿಬ್ಬರು ನೀವಂದುಕೊಂಡ ಹಾಗೆ ಪ್ರೀತಿಸಿ ಮದುವೆ ಆಗಿಲ್ಲ. ನಿಮ್ಮ ಮಗ ಮತ್ತು ಅಳಿಯ ರಾಧಾಕೃಷ್ಣಗೆ ಒಪ್ಪಂದದ ಮದುವೆ ಮಾಡಿಸಿರೋದು. ಸಂಪತ್ ಹೇಳಿದಾಗ, ಏನು ಹೇಳ್ತಾ ಇದ್ಯಾ ಸಂಪತ್? ಗಾಬರಿಯಾಗಿ ಕೇಳಿದ್ದರು ವಿಶ್ವನಾಥ್. ಹೌದು, ರಾಧಾಕೃಷ್ಣ ಮಾತಾಡ್ತಾ ಇರಬೇಕಾದ್ರೆ ಕೇಳಿಸಿಕೊಂಡೆ. ಇಬ್ಬರಿಗೂ ಕಾಂಟ್ರಾಕ್ಟ್ ಮದುವೆ ಆಗಿರೋದು. ಸಂಪತ್ ಮಾತಿಗೆ ಕಂಗಾಲಾದರು ವಿಶ್ವನಾಥ್. ಮುಂದುವರಿಯುವುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.